ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಷಡ್ಯಂತ್ರ ಅಂತ ಕೋರ್ಟಿಗೆ ಸ್ವತಃ ಸರ್ಕಾರವೇ ಮಾಹಿತಿಯನ್ನ ನೀಡಿದೆ. ಚಿನ್ನಯ್ಯ ಸುಳ್ಳು ಹೇಳಿದ್ದು ಪತ್ತೆಯಾಯಿತು, ಪಿತೂರಿ ಯಾಕೆ ಅಂತ ಇದೀಗ ಗೊತ್ತಾಗಬೇಕಾಗಿದೆ. ಯಾವ ಕಾರಣಕ್ಕೆ ಮಾಡಲಾಯಿತು ಅನ್ನೋದು ಪತ್ತೆ ಮಾಡಬೇಕಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಕೋರ್ಟಿಗೆ ಸರ್ಕಾರವೇ ಮಾಹಿತಿಯನ್ನ ನೀಡಿದೆ. ಚಿನ್ನಯ್ಯ ಸುಳ್ಳು ಹೇಳಿದ್ದು ಪತ್ತೆಯಾಗಿದೆ, ಪಿತೂರಿ ಯಾಕೆ ಅಂತ ಇದೀಗ ಗೊತ್ತಾಗಬೇಕಾಗಿದೆ. ಅಂದ್ರೆ ಯಾರೆಲ್ಲ ಇದ್ರು ಈ ಒಂದು ಷಡ್ಯಂತ್ರದ ಹಿಂದೆ ಇರುವಂತಹ ಕೈಗಳ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕು. ಯಾವ ಕಾರಣಕ್ಕೆ ಮಾಡಲಾಯಿತು ಅನ್ನೋದು ಕೂಡ ಪತ್ತೆ ಮಾಡಬೇಕಾಗಿದೆ. ಈಗಾಗಲೇ ಚಿನ್ನಯ್ಯನನ್ನ ಬಂಧಿಸಲಾಗಿದೆ. ಶಿವಮೊಗ್ಗ ಜೈಲಿನಲ್ಲಿ ಚಿನ್ನಯ್ಯ ಕೆಲವು ದಿನಗಳನ್ನ ಕಳೆದಿರುವಂಥದ್ದು. ನಿನ್ನೆ ಈತನನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಬೆಳ್ತಂಗಡಿಗೆ ಕರೆದುಕೊಂಡು ಬರಲಾಯಿತು. ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಸಾಕಷ್ಟು ಹೇಳಿಕೆಯನ್ನು ಕೂಡ ನೀಡಿದ್ದಾನೆ. ಈಗ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಕೋರ್ಟಿಗೆ ಸರ್ಕಾರವೇ ಮಾಹಿತಿಯನ್ನ ನೀಡಿದೆ. ಯಾವ ಕಾರಣಕ್ಕೆ ಈ ರೀತಿ ಷಡ್ಯಂತ್ರವನ್ನ ಮಾಡಲಾಯಿತು, ಯಾರಿದ್ದಾರೆ ಇದರ ಹಿಂದೆ, ಇದೆಲ್ಲವೂ ಕೂಡ ಇನ್ನು ಮುಂದೆ ತನಿಖೆಯಿಂದ ಪತ್ತೆ ಮಾಡಬೇಕಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಆರೋಪ ಸಂಬಂಧ ಮೂಲ ದೂರುದಾರ ಏನಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸಾಕಷ್ಟು ಸುಳ್ಳು ಹೇಳಿರೋದು SITಗೆ ಅರ್ಥವಾಗಿದೆ. ಇದರ ಹಿಂದೆ ಷಡ್ಯಂತ್ರ ಇದ್ದು ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡಲಾಯಿತು ಎಂಬುದನ್ನ ಪತ್ತೆ ಮಾಡಬೇಕಿದೆ ಅಂತ ರಾಜ್ಯ ಸರ್ಕಾರದ ಅಭಿಯೋಜಕರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ತಾವು ತೋರಿಸುವ ಸ್ಥಳಗಳಲ್ಲಿ ಉತ್ಖನನ ನಡೆಸಲು SITಗೆ ಸೂಚನೆ ನೀಡಬೇಕು ಅಂತ ಕೋರಿ ಧರ್ಮಸ್ಥಳ ಗ್ರಾಮದ ಪಂಗಳ ಮನೆಯ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಎಂಬುವರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಧರ್ಮಸ್ಥಳ ಪ್ರಕರಣ ಇನ್ನೇನೋ ಮುಗಿತಾ ಬಂತು ಅನ್ನೋಷ್ಟರಲ್ಲಿ ಈಗ ಹೊಸ ಅಧ್ಯಾಯಗಳು ಕೂಡ ಶುರುವಾಗ್ತಾ ಇದೆ. ಇತ್ತ ವಿಠ್ಠಲಗೌಡನನ್ನ ಕರ್ಕೊಂಡು ಸ್ಥಳ ಮಹಜರು ಅಥವಾ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇದಕ್ಕೆ ಮೇಜರ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅಂತ ಕೋರ್ಟಿಗೆ ಸ್ವತಃ ಸರ್ಕಾರವೇ ಮಾಹಿತಿಯನ್ನ ನೀಡಿದೆ. ಚಿನ್ನಯ್ಯ ಸುಳ್ಳು ಹೇಳಿದ್ದು ಗೊತ್ತಾಯಿತು. ಯಾಕಂದ್ರೆ 17 ಸ್ಥಳಗಳಲ್ಲಿ ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿತ್ತು. ಇನ್ನು ಯಾವುದೇ ಸ್ಥಳಗಳಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಆಮೇಲೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಈ ವೇಳೆ ಆತ ಹೇಳಿದ್ದು ಸುಳ್ಳು ಎನ್ನುವುದು ಪತ್ತೆಯಾಯಿತು. ಜೊತೆಗೆ ಈ ಒಂದು ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ, ಯಾವ ಕಾರಣಕ್ಕೆ ಈ ರೀತಿ ಒಂದು ಪಿತೂರಿಯನ್ನ ಮಾಡಲಾಯಿತು, ಇದೆಲ್ಲವನ್ನ ಕೂಡ ಇನ್ನಷ್ಟೇ ತನಿಖೆಯಿಂದ ಪತ್ತೆ ಮಾಡಬೇಕಾಗಿದೆ. ಈಗಾಗಲೇ ಚಿನ್ನಯ್ಯ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು. ನಿನ್ನೆ ಶಿವಮೊಗ್ಗದಿಂದ ಈತನನ್ನ SIT ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು. ಅಲ್ಲಿ ನ್ಯಾಯಾಧೀಶರ ಮುಂದೆ ಈತನನ್ನ ಹಾಜರುಪಡಿಸಿ ಸಾಕಷ್ಟು ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ, ದಾಖಲಿಸಿದ್ದಾರೆ. ಈಗ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಆರೋಪ ಸಂಬಂಧ ಮೂಲ ದೂರುದಾರ ಚಿನ್ನಯ್ಯ ಸಾಕಷ್ಟು ಸುಳ್ಳು ಹೇಳಿರೋದು SITಗೆ ಅರ್ಥವಾಗಿದೆ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಇದ್ದು ಇದು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಲಾಯಿತು ಎಂಬುದನ್ನು ಪತ್ತೆ ಮಾಡಬೇಕಿದೆ ಅಂತ ರಾಜ್ಯ ಸರ್ಕಾರದ ಅಭಿಯೋಜಕರು ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ತಾವು ತೋರಿಸುವ ಸ್ಥಳಗಳಲ್ಲಿ ಉತ್ಖನನ ನಡೆಸಲು SITಗೆ ಸೂಚನೆ ನೀಡಬೇಕು ಅಂತ ಕೋರಿ ಧರ್ಮಸ್ಥಳ ಗ್ರಾಮದ ಪಂಗಳ ಮನೆಯ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಎಂಬುವರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಈ ಒಂದು ಧರ್ಮಸ್ಥಳ ಪ್ರಕರಣ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ, ಇನ್ನೇನೆಲ್ಲ ಸತ್ಯಾಸತ್ಯತೆಗಳು ಬೆಳಕಿಗೆ ಬರುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಆದರೆ ಕೆಲವು ತಿಂಗಳ ಹಿಂದೆ ಯಾವಾಗ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಾನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂದಾಗ ಇದು ಒಂದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಯಿತು. ಇಡೀ ರಾಜ್ಯ ಮಾತ್ರವಲ್ಲ, ಇಡೀ ರಾಷ್ಟ್ರವೇ ಬೆರಗುಗಣ್ಣಿನಿಂದ ಧರ್ಮಸ್ಥಳದತ್ತ ನೋಡಿತ್ತು. ಇದಾದ ಬಳಿಕ ಈತ ಒಂದು ಬುರುಡೆಯನ್ನು ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಅದಾದಮೇಲೆ ಒಂದು SIT ತಂಡವನ್ನು ಸರ್ಕಾರ ರಚನೆ ಮಾಡುತ್ತೆ. ಬಳಿಕ ಇವನು ತೋರಿಸಿರುವಂತಹ ಜಾಗದಲ್ಲಿ ಮೊದಲು ಹೋಗಿ ಮಹಜರು ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಒಂದು ಬಿಗಿ ಬಂದೋಬಸ್ತನ್ನು ಅಂದರೆ ಟೇಪ್ನ ಕಟ್ಟಿ ಬಂದೋಬಸ್ತ್ ಕೂಡ ಮಾಡಲಾಗುತ್ತೆ. ಅಂದರೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ 17 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗುತ್ತೆ. ಆಮೇಲೆ ಇಲ್ಲಿ ಒಂದು ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು. 15-16 ದಿನಗಳ ಕಾಲ ಶೋಧ ಕಾರ್ಯವನ್ನು ಮಾಡಲಾಯಿತು. ಆದರೆ ಇಲ್ಲಿ ಕೇವಲ 2 ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರಗಳು ಸಿಗುತ್ತೆ. 6ನೇ ಪಾಯಿಂಟ್ ಹಾಗೂ 11A ಪಾಯಿಂಟ್ನಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿರುತ್ತೆ. 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಅಂದರೆ ಉತ್ಖನನದ ಬಳಿಕ ಅಸ್ಥಿಪಂಜರಗಳು ಸಿಕ್ಕರೆ 11A ಪಾಯಿಂಟ್ನಲ್ಲಿ ಅಂದರೆ ಕಾಡಿನಲ್ಲಿ ಭೂಮಿಯ ಮೇಲೆ ಹಾಗೇನೆ ಅಲ್ಲಿ ಒಂದು ಮಾನವನ ಅಸ್ಥಿಪಂಜರ ಸಿಕ್ಕತ್ತೆ. ಇದಾದ ಬಳಿಕ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗೋದಿಲ್ಲ. 9 ಹಾಗೂ 13ನೇ ಪಾಯಿಂಟ್ನಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಈತ ಹೇಳಿರ್ತಾನೆ. ಆದರೆ 9 ಹಾಗೂ 13ನೇ ಪಾಯಿಂಟ್ ಮೇಲೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಆದರೆ ಅಲ್ಲಿ ಏನೂ ಕೂಡ ಸಿಕ್ಕೋದಿಲ್ಲ. ಇನ್ನು 13ನೇ ಪಾಯಿಂಟ್ನಲ್ಲಿ GPR ಬಳಸಿಕೊಂಡು ಕೂಡ ಶೋಧ ಕಾರ್ಯವನ್ನು ಮಾಡ್ತಾರೆ. ಇದೆಲ್ಲದರ ಬಳಿಕ SITಗೆ ಈತ ಹೇಳ್ತಿರೋದೆಲ್ಲವೂ ಕೂಡ ಬುರುಡೆ ಅನ್ನೋದು ತಿಳಿದು ಬಂದಿದೆ. ಈಗ ಈ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಪ್ರಕರಣದಲ್ಲಿ ಷಡ್ಯಂತ್ರ ಅಂತ ಕೋರ್ಟ್ಗೆ ಸರ್ಕಾರವೇ ಸ್ವತಃ ಮಾಹಿತಿ ನೀಡಿದೆ. ತಂದೆಯವರು 2017 ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕಾಣೆಯಾಗಿದೆ.
ಆಸ್ಪತ್ರೆಗೆ ಹೋದವರು ಅಂತ ಅವರು ಬರಲಿಲ್ಲ, ಅವರು ಸುಳಿವು ಸಿಗಲಿಲ್ಲ ಇಷ್ಟರವರೆಗೂ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಜೊತೆ ಅವರು ಡಿಪಾರ್ಟ್ಮೆಂಟ್ರು ಒಂದು 6 ತಿಂಗಳ ಹುಡುಕಾಡಿದ್ದೀವಿ ನಾವು ಎಲ್ಲ. ನಮ್ಮ ಕೊಡಗಿನಲ್ಲಿ ನನಗೆ ಅದೆಲ್ಲ ಗೊತ್ತಿದೆ, ಜಾಗ ಹೊಳೆಕೆರೆ, ಅನಾಥಾಶ್ರಮ, ಮೈಸೂರು ಕಡೆ ಬಸ್ ಸ್ಟ್ಯಾಂಡು, ಇದೆಲ್ಲ ಯಾವ ಸುಳಿವು ಸಿಗಲಿಲ್ಲ ಇಲ್ಲಿ ಗಂಟ. ಇವತ್ತು ನನಗೆ ಈ ಚಾನಲಲ್ಲಿ ಇದು ಮಾಡುವಾಗ ಗೊತ್ತಾಯಿತು ಈ ಥರ. ತುಂಬ ನನಗೆ ದುಃಖ ಆಯಿತು. ನನ್ನ ಮನಸ್ಸು ಅದೇ ಆಗಬಾರ್ದು ಅಂತ ನಾನು ಇನ್ನೂ ಇದು ಮಾಡ್ತಾಯಿದ್ದೀನಿ, ಈಗ ಆಗಿರಬಾರ್ದು ಅಂತ. ತನಿಖೆ ಏನಾದರೂ ಕರೆದ್ರೆ ಹೋಗ್ತೀವಿ? ತನಿಖೆ ಕರೆದ್ರೆ ಖಂಡಿತ ಹೋಗ್ತೀನಿ. ಯಾವ ಥರ ತನಿಖೆ ಆದರೂ ಸರಿ. ನಿಮ್ಮ ಹೆಸರು? ನನ್ನ ಹೆಸರು ಜೀವನ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಡಿನಲ್ಲಿ ನಿನ್ನೆ 7 ತಲೆ ಬುರುಡೆ ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ. ಅಂದರೆ ನಿನ್ನೆ ಹಾಗೂ ಮೊನ್ನೆ ನಡೆಸಿದಂತಹ ಶೋಧ ಕಾರ್ಯದಲ್ಲಿ ಒಟ್ಟಾರೆಯಾಗಿ 7 ತಲೆ ಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಂಗ್ಲೆಗುಡ್ಡೆಯ ಕಾಡಲ್ಲಿ ಈ ರೀತಿಯಾದಂತಹ ಮೂಳೆಗಳ ರಾಶಿಯೇ ಪತ್ತೆಯಾಗಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿ ಉತ್ಖನನ ಮಾಡಿಲ್ಲ, ಭೂಮಿಯ ಮೇಲೇನೆ ಈ ರೀತಿ ಅವಶೇಷಗಳು ಪತ್ತೆಯಾಗಿವೆ. ಇದರ ಜೊತೆಗೆ ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ವಾಕಿಂಗ್ ಸ್ಟಿಕ್, ಚಪ್ಪಲಿ, ಸೀರೆ ಮತ್ತಿತರ ಬಟ್ಟೆಗಳು, ಬ್ಯಾಗ್ಗಳು ಹಾಗೂ ಬಾಟಲಿಗಳು ಕೂಡ ಪತ್ತೆಯಾಗಿವೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 2ನೇ ದಿನದ ಶೋಧ ಕಾರ್ಯದಲ್ಲಿ ಮತ್ತೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಒಟ್ಟಾರೆಯಾಗಿ ಮೊನ್ನೆ ಹಾಗೂ ನಿನ್ನೆ ಒಟ್ಟಾರೆಯಾಗಿ ಸೇರಿಸಿಕೊಂಡ್ರೆ 7 ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಇದೀಗ ಪತ್ತೆಯಾಗಿವೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬಂಗ್ಲೆಗುಡ್ಡೆಯ ಕಾಡಲ್ಲಿ ಈ ರೀತಿ ಪತ್ತೆಯಾಗಿರುವಂಥದ್ದು. ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ವಾಕಿಂಗ್ ಸ್ಟಿಕ್ ಸಿಕ್ಕಿದೆ, ಚಪ್ಪಲಿಗಳು, ಹಾಗೆ ಸೀರೆ ಮತ್ತಿತರ ಬಟ್ಟೆಗಳು, ಬ್ಯಾಗ್ಗಳು, ಬಾಟಲಿಗಳು ಕೂಡ ಪತ್ತೆಯಾಗಿವೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವಂಥ ಒಂದು ವಿಷಯದ ಮೇಲೆ ಏನು ಈ ರೀತಿ ಆರೋಪವನ್ನು ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು SIT ತಂಡ ನಡೆಸ್ತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಬಂಗ್ಲೆಗುಡ್ಡೆಯ ಕಾಡಿನಲ್ಲಿ ಶೋಧ ಕಾರ್ಯ ನಡೆಸಿದ್ದು, ಈ ವೇಳೆ ಒಟ್ಟು 7 ತಲೆಬುರುಡೆಗಳು ಹಾಗೂ ಬಹಳಷ್ಟು ಮೂಳೆಗಳು ನೆಲದ ಮೇಲೆ ಸಿಕ್ಕಿವೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು SIT ಅವರು ಬುಧವಾರ ಹಾಗೂ ಗುರುವಾರ, ನಿನ್ನೆ ಹಾಗೂ ಮೊನ್ನೆ ಶೋಧ ಕಾರ್ಯವನ್ನು ನಡೆಸಿದ್ರು. ಈ ವೇಳೆ ಒಟ್ಟು 9 ಕಡೆ ಮೃತದೇಹಗಳ ಅವಶೇಷಗಳು ಕಂಡು ಬಂದಿದ್ವು. ಅವುಗಳ ಪೈಕಿ 5 ಸ್ಥಳಗಳಲ್ಲಿ ಸಿಕ್ಕಿದ್ದ 5 ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳನ್ನು ಬುಧವಾರವೇ SIT ವಶಕ್ಕೆ ಪಡೆದಿತ್ತು. ಇನ್ನು ಗುರುವಾರ ನಿನ್ನೆ ಇನ್ನುಳಿದ ಕಡೆಗಳಲ್ಲಿದ್ದ 2 ತಲೆಬುರುಡೆಗಳು ಹಾಗೂ ಮೂಳೆಗಳನ್ನು ವಶಕ್ಕೆ ಪಡೆದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಕಾಡಿನಲ್ಲಿ ಸಿಕ್ಕ ಮೂಳೆಗಳನ್ನು FSLಗೆ ಕಳುಹಿಸಿಕೊಡಲಾಗುತ್ತೆ. ಆ ಮೂಳೆಗಳು ಪುರುಷರದ್ದ ಅಥವಾ ಮಹಿಳೆಯರದ್ದ ಅಥವಾ ವಯಸ್ಸಾದ ವ್ಯಕ್ತಿಗಳದ್ದೇ, ಮಕ್ಕಳದ್ದೇ ಎಂಬುದು ಇನ್ನು FSL ವರದಿ ಕೈ ಸೇರಿದ ಬಳಿಕವಷ್ಟೇ ಗೊತ್ತಾಗಲಿದೆ ಅಂತ SIT ಮೂಲಗಳು ಹೇಳಿವೆ. ಇನ್ನು ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ SIT ಅವರು ಕಾಡಿನೊಳಕ್ಕೆ ತೆರಳಿ ಮಧ್ಯಾಹ್ನ 3:30 ಸುಮಾರಿಗೆ ಹೊರಬಂದರು. SITಯ SPಗಳಾದ ಜಿತೇಂದ್ರ ಕುಮಾರ್ ದಯಾಮ, CA ಸೈಮನ್ ಹಾಗೂ FSL ತಜ್ಞರು, ಬೆಳ್ತಂಗಡಿ ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ ಶೋಧ ಕಾರ್ಯದಲ್ಲಿ ಭಾಗವಹಿಸಿದ್ರು. ಇನ್ನು ಶೋಧ ಕಾರ್ಯ ನಡೆದ ಸ್ಥಳದಲ್ಲಿ ಕೇವಲ ಮೂಳೆಗಳು ಅಥವಾ ತಲೆಬುರುಡೆಗಳು ಮಾತ್ರವಲ್ಲ, ಅಲ್ಲಿ ಒಂದು ವಾಕಿಂಗ್ ಸ್ಟಿಕ್, ಚಪ್ಪಲಿಗಳು ಹಾಗೂ ಸೀರೆ ಮತ್ತಿತರ ಬಟ್ಟೆಗಳು, ಬ್ಯಾಗ್ಗಳು, ಬಾಟಲಿಗಳು ಕೂಡ ಸಿಕ್ಕಿವೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇನ್ನು ಪತ್ತೆಯಾದ ಬುರುಡೆಗಳನ್ನು ಬಕೆಟ್ಗಳಲ್ಲಿ ಹಾಗೂ ಮೂಳೆಗಳನ್ನು PVC ಕೊಳವೆಯಲ್ಲಿ ತುಂಬಿ ಕೊಂಡೊಯ್ದರು. ಇನ್ನು ಬೇರೆ ಕಡೆ ಶೋಧ ಕಾರ್ಯ ಶುಕ್ರವಾರ ಇವತ್ತು ಮುಂದುವರಿಸ್ತಾರಾ ಇಲ್ವಾ ಎನ್ನುವ ಬಗ್ಗೆ SIT ಯಾವುದೇ ರೀತಿ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಿಲ್ಲ. ಇನ್ನು ಈ ಪ್ರಕರಣದ ಸಾಕ್ಷಿ ದೂರುದಾರ ಪೊಲೀಸರಿಗೆ ತಲೆಬುರುಡೆಯನ್ನು ಒಪ್ಪಿಸಿದ್ದ, ಆದರೆ ಅದನ್ನು ಹೊರ ತೆಗೆದಿದ್ದು ನಾನಲ್ಲ ಅಂತ ಆತ SIT ಮುಂದೆ ಹೇಳಿಕೆಯನ್ನ ನೀಡಿರ್ತಾನೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಬಂಗ್ಲೆಗುಡ್ಡೆಯ ಕಾಡಿನಿಂದ ಇದನ್ನ ಹೊರತೆಗೆಯಲಾಗಿತ್ತು ಎನ್ನುವಂತ ಹೇಳಿಕೆಯನ್ನು ಆತ ನೀಡ್ತಾನೆ. ಇನ್ನು ಆ ತಲೆಬುರುಡೆ ಇದ್ದ ಜಾಗವನ್ನ ಧರ್ಮಸ್ಥಳ ಗ್ರಾಮದ ಪಾಂಗಳದ ವಿಠಲಗೌಡ ತೋರಿಸಿದ್ರು ಎನ್ನುವುದು ತನಿಖೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿ ವಿಠಲಗೌಡನನ್ನ ಕರ್ಕೊಂಡು SIT ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ. ಇದಾದ ಬಳಿಕ ವಿಠಲ್ಗೌಡ ಒಂದು ಹೇಳಿಕೆಯನ್ನ ನೀಡ್ತಾನೆ. ವಿಠಲ್ಗೌಡ ಬೇರೆ ಯಾರು ಅಲ್ಲ, ಸೌಜನ್ಯ ಅವರ ಮಾವ. ಈತ ಒಂದು ಹೇಳಿಕೆಯನ್ನ ನೀಡಿರ್ತಾನೆ. ಅಂದ್ರೆ ನಾವು SIT ಅಧಿಕಾರಿಗಳ ಜೊತೆ ಯಾವಾಗ ಸ್ಥಳ ಮಹಜರಿಗೆ ಹೋಗಿದ್ವಿ, ಅಲ್ಲಿ ನಾನು ಸಾಕಷ್ಟು ಅವಶೇಷಗಳನ್ನ ಕಂಡೆ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನ ನೀಡ್ತಾನೆ. ಇದಾದ ಬಳಿಕ SIT ಅಧಿಕಾರಿಗಳು ಬುಧವಾರ ಶೋಧ ಕಾರ್ಯವನ್ನ ಆರಂಭಿಸುತ್ತಾರೆ. ಬುಧವಾರದ ಶೋಧ ಕಾರ್ಯದಲ್ಲಿ 5 ತಲೆಬುರುಡೆಗಳು ಹಾಗೂ ನೂರಾರು ಮೂಳೆಗಳು ಸಿಕ್ಕಿರುತ್ತೆ. ನಿನ್ನೆಯೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸುತ್ತಾರೆ. ನಿನ್ನೆ ಮತ್ತೆ 2 ತಲೆಬುರುಡೆಗಳು ಹಾಗೂ ಮೂಳೆಗಳು ಸಿಕ್ಕಿವೆ. ಒಟ್ಟಾರೆಯಾಗಿ 7 ತಲೆಬುರುಡೆ ಹಾಗೂ ನೂರಾರು ಮೂಳೆಗಳು ಪತ್ತೆಯಾಗಿವೆ.
ಇನ್ನು ಇದರಲ್ಲಿ ಕೊಡಗು ಮೂಲದ ವ್ಯಕ್ತಿಯ ಗುರುತು ಕೂಡ ಪತ್ತೆಯಾಗಿದೆ. ಅಂದರೆ ಇಲ್ಲಿ ಸಾಕಷ್ಟು ಚಪ್ಪಲಿಗಳು, ವಾಕಿಂಗ್ ಸ್ಟಿಕ್ ಇವೆಲ್ಲವೂ ಕೂಡ ಸಿಕ್ಕಿರುವಂಥದ್ದು. ಇದರಲ್ಲಿ ಒಬ್ಬ ಅಂದರೆ ಈ ಒಂದು ಏನು ವಸ್ತುಗಳು ಸಿಕ್ಕಿವೆ ಅದನ್ನು ಆಧರಿಸಿ ಇಲ್ಲಿ ಮೃತಪಟ್ಟಿರೋರು ಕೊಡಗು ಮೂಲದ ವ್ಯಕ್ತಿ ಅನ್ನೋದು ಕೂಡ ತನಿಖೆಯಲ್ಲಿ ತಿಳಿದು ಬಂದಿದೆ. Eight two 96 77 ಸಾಕಾ? ಓಕೆ ಓಕೆ ರವಿ ನನಗೆ ನಡ್ಕೊಂಡು ಹೋಗುದಾ? ನಂಬರ್ ಸರ್ ಅದು. ನನಗೊಂಚೂರು ಒಂದು ವಿಡಿಯೋ ಅಥವಾ ಫೋಟೋ ಏನಾದ್ರು ಕಳಿಸ್ಬೋದಾ ಬೆಳಗ್ಗೆ? ಮನೆದೆಲ್ಲ ಬೇಡಿ ಸರ್, ಬೇಡ. ಹಂಗೆ ಹೋಗ್ಬಿಡು ಸರ್, ನಾನು ಹೋಗ್ಬಿಡು ಮಂಜನಾ. ನಿಮ್ಮ ಹೋಗಿ ಸರ್, ಹೋಗಿ. ಹಂಗೆ ಹೋಗಿ ಸರ್, ಹಂಗೆ ಹೋಗಿ. ತಂದೆಯವರು 2017 ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕಾಣೆಯಾಗಿದೆ. ಆಸ್ಪತ್ರೆಗೆ ಹೋದವರು ಅಂತ ಅವರು ಬರಲಿಲ್ಲ, ಅವರು ಸುಳಿವು ಸಿಗಲಿಲ್ಲ ಇಷ್ಟರವರೆಗೂ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಜೊತೆ ಅವರು ಡಿಪಾರ್ಟ್ಮೆಂಟ್ದವರು ಒಂದು 6 ತಿಂಗಳ ಹುಡುಕಾಡಿದ್ದೀವಿ ನಾವು ಎಲ್ಲ. ನಮ್ಮ ಕೊಡಗಿನಲ್ಲಿ ನನಗೆ ಅದೆಲ್ಲ ಗೊತ್ತಿದೆ, ಜಾಗ ಹೊಳೆಕೆರೆ, ಅನಾಥಾಶ್ರಮ, ಮೈಸೂರು ಕಡೆ ಬಸ್ ಸ್ಟ್ಯಾಂಡು ಇದೆಲ್ಲ, ಯಾವ ಸುಳಿವು ಸಿಗಲಿಲ್ಲ ಇಲ್ಲಿ ಗಂಟ. ಇವತ್ತು ನನಗೆ ಈ ಚಾನಲಲ್ಲಿ ಇದು ಮಾಡುವಾಗ ಗೊತ್ತಾಯಿತು ಈ ಥರ. ಶಾಕ್ ಆಯ್ತು. ತುಂಬ ನನಗೆ ದುಃಖ ಆಯಿತು. ನನ್ನ ಮನಸ್ಸು ಅದೇ ಆಗಬಾರ್ದು ಅಂತ ನಾನು ಇನ್ನೂ ಇದು ಮಾಡ್ತಾಯಿದ್ದೀನಿ, ಈಗ ಆಗಿರಬಾರ್ದು ಅಂತ. ಬಟ್ ತನಿಖೆ ಏನಾದ್ರು ಕರೆದ್ರೆ ಹೋಗ್ತೀರಾ? ತನಿಖೆ ಕರೆದ್ರೆ ಖಂಡಿತ ಹೋಗ್ತೀನಿ. ಯಾವ ಥರ ತನಿಖೆ ಆದರೂ ಸರಿ. ನಿಮ್ಮ ಹೆಸರು? ನನ್ನ ಹೆಸರು ಜೀವನ್. ಒಂದಷ್ಟು ಗೊತ್ತಾಗುತ್ತಾ? ಚಿಕ್ಕ ಚಾಟ್ ಮಾಡ್ಕೊಂಡ್ಬಿಡೋದು ಹೆಂಗಾದ್ರೂ ಆಯ್ತು ನನಗೆ. ಹಾಗೆ ಜನರಲ್ಲಿಗೆ ಮಾತಾಡ್ಸಿ ರವಿ ಸರ್. ಈಗ ನೀವು ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ರಿ ಸರ್? ಅಲ್ಲಿ ಹೋಗೋದನ್ನೆಲ್ಲ ಗೇಟ್ ಓಪನ್ ಇಲ್ಲಿ ಓಡಾಡಿದ ಜಾಗ ಇಲ್ಲ ಅಲ್ಲ. ನೀವು ಹೋದ್ರಿ ಮಳೆ ಬರ್ತಂತಲ್ಲ. ಅಲ್ಲ ಅದು ಸಜ್ಜೆ ಕೆಳಗೆ ನಿಲ್ಬೋದು. ಅಲ್ಲಿ ಗೇಟ್ ಬೇರೆ ಓಪನ್ ಇದೆ. ಗೇಟ್ ಓಪನ್ ಇದೆ. ಯಾರ ಜಾಗ ಅದೇ ಇದು ಪರಿಮಾಣ ಅಲ್ಲಿ ಬಾರಿ ನೋಟ ಇದೇ ಮೂಲಕಂಬ ನಾನು ಇನ್ನೂ ಹಿಡಿದಲ್ಲ ಮನೆ ಲೈಟಿಗೆ ಹೋಯ್ತಿತ್ತಲ್ಲ. ಈ ಹಿಡಿದ ಮೇಲೆ ಬಿಟ್ಟಿದೆ. ಮಳೆ ಬಂದಿದ್ದೆಲ್ಲ ಸಮಸ್ಯೆ ಈಗ ಬೇಗ ಮಾಡಬೇಕಿದೆ, ಪುನಃ ಮಳೆ ಬರ್ತದೆ. ಕತ್ಲಲ್ಲಿ ವೆದರ್ ರಿಪೋರ್ಟ್ ನೋಡ್ಬಿಟ್ಟೆ ಅಲ್ಲಿ ನೀನು ಮೊಬೈಲ್ ನೋಡ್ದಂಗೆ. ನೋಡೋದಲ್ಲಿ ನಮಗೆ ಗೊತ್ತಿಲ್ವಾ ಹವಾಮಾನ ಇಲಾಖೆಲ್ಲ? ನೋಡಿ ಬೇಗ ಲೈಟ್ ಅವನೇ ಬಿಡೋಣ.